ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅವ್ರ ಪಾರ್ಕಿಂಗ್ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಬುಲ್ಡೋಸರ್ಗಳು ಹೋಗ್ತದ? ನಿಮ್ಮ ಕಾನೂನಲ್ಲಿ ನಡೀತದ? ಬಡವರ ಮೇಲೆ ಈ ರೀತಿಯ ಒಂದು ಸವಾರಿ ಮಾಡ್ತಕ್ಕಂಥದ್ದನ್ನು ಮಾನ್ಯ ಆಯುಕ್ತರು ನಿಲ್ಲಿಸಬೇಕು. ಬಾಯಿ ತೆಗೆದ್ರೆ ತಾನು ಭಾರಿ ದೊಡ್ಡ ಹೀರೋಯಿನ್ ಆಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ. ಅವರ ಕಾಲಬುಡದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಚಕಾರ ಶಬ್ದ ಯುಟಿ ಖಾದರ್ ಅವರು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಇವರು ಒಟ್ಟಾಗಿ ನಿಂತ್ಕೊಂಡು ಬಡವರ ಬದುಕನ್ನೇ ನಾಶ ಮಾಡ್ತಾ ಇದ್ದಾರೆ. ಉಳ್ಳವರ ಪರವಾಗಿ ಶ್ರೀಮಂತರ ಗಂಟು ಕಾಯುವ ಕೆಲಸವನ್ನ ಈ ಬಿಜೆಪಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಸಂಡೆ ವ್ಯಾಪಾರ ಮಾಡೋದು ಪ್ರತಿ ದೇಶದಲ್ಲಿ ಸಂಡೆ ಒಂದು ದಿವಸ ವ್ಯಾಪಾರ ಮಾಡ್ಲಿಕ್ಕೆ ಹಕ್ಕಿದೆ ಎಲ್ಲರಿಗೂ. ನೀವು ಬಂದು ಈ ಥರ ಮಾಡಿದರೆ ನಾವೆಲ್ಲಿ ಹೋಗೋದು? ನಾವೇನು ಆತ್ಮಹತ್ಯೆ ಮಾಡ್ಕೊಳ್ತಾ? ನಿಮ್ಮ ಹತ್ರ ನಾವು ಮನವಿ ಮಾಡೋದು ಏನಂತಂದರೆ ನಮಗೆಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ನೀವು. ಈಗ 4 ವಾರ ಆಯಿತು ಬಂದು ನಾವೆಲ್ಲ ಐಟಮ್ ಈಗ 20-30 ಸಾವಿರ ಸಾಲ ಮಾಡಿ ಐಟಮ್ ತಂದು ಹಾಕಿರ್ತೀವಿ. ಇವರು ಮಹಾನಗರ ಪಾಲಿಕೆಯವರು ಬಂದು ನಮ್ಮನ್ನ ಎಲ್ಲ ಐಟಮ್ ತೊಗೊಂಡು ಹೋಗ್ತಾರೆ. ನಾವು ಸಾಲ ಮಾಡಿ ತಂದು ಹಾಕಿ ಮತ್ತು ಅವ್ರಿಗೆ ವಾಪಸ್ ಕೊಡೋದು ಬೇಡ. ನಾವು ಸಾಲ ಮಾಡಿದ್ದು ಭಾನುವಾರ ಒಂದು ದಿವಸ ಮಾಡ್ಕೊಂಡು ನಮ್ಮ ಖರ್ಚಿಗಾಗಿ ಮಾಡ್ಕೋದು. ಇಬ್ಬರು ಗಂಡ ಹೆಂಡತಿ ಬದುಕಬೇಕಲ್ಲ ನಾವು. ಈಗ ಬದುಕುವಾಗ ಒಂದು ದಾರಿ ಮಾಡಿಕೊಡ್ಬೇಕು. ಇಲ್ಲ ಅದು ಬಿಟ್ಟು ಈ ಬಂದು ಎಬ್ಸೋದಂದರೆ ಎಲ್ಲಿ ಹೋಗೋದು ನಾವು? ಮಂಗಳೂರಿನಲ್ಲಿ ಕಳೆದ 1 ತಿಂಗಳಿನಿಂದ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಮಹಾನಗರ ಪಾಲಿಕೆ ದಾಳಿಗಳು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಭಾನುವಾರದ ರಜಾದಿನ ನಡೆಯುವಂತಹ ಸಂಡೆ ಬಜಾರ್ನ ಮೇಲೆ ಬಹಳ ನಿಷ್ಕರುಣಿಯಾಗಿ ಪ್ರಜ್ಞಾಪೂರ್ವಕವಾಗಿ ಸಂಡೆ ಬಜಾರ್ ವ್ಯಾಪಾರವನ್ನು ಮುಕ್ತಗೊಳಿಸುವಂತಹ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಕಾಯ್ದೆ 2014 ಒಂದು ಉಲ್ಲಂಘನೆ ಮಾಡಿ ಪಾಲಿಕೆ ಆಯುಕ್ತರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಬುಲ್ಡೋಜರ್ ನೀತಿಯನ್ನು, ಬೀದಿ ಬದಿ ವ್ಯಾಪಾರಿಗಳ ವಿರೋಧಿ ನೀತಿಯನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಹೋರಾಟ ಮಾಡಿದರೆ ಇವತ್ತು ಫುಟ್ಪಾತ್ ಅತಿಕ್ರಮಣ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ಫುಟ್ಪಾತನ್ನು ಅತಿಕ್ರಮಣ ಮಾಡಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಅಧಿಕಾರಿಗಳು ಈ ಒಂದು ಬೀದಿ ವ್ಯಾಪಾರಿಗಳ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಏನು ಹೇಳ್ತಾರೆ? ಫುಟ್ಪಾತನ್ನು ಆಕ್ರಮಣ ಮಾಡಿದ್ದಾರೆ, ರಸ್ತೆ ಮೇಲೆ ಇದ್ದಾರೆ ಅಂತ. ದೊಡ್ಡ ದೊಡ್ಡ ಶ್ರೀಮಂತರ ಮಾಲ್ಗಳ ಹೊರಗಡೆ ಫುಟ್ಪಾತ್ನ ಮೇಲೆ ಪಾರ್ಕಿಂಗ್ ಇದೆ ಬೇಕಾಬಿಟ್ಟು. ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅವ್ರ ಪಾರ್ಕಿಂಗ್ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಬುಲ್ಡೋಸರ್ಗಳು ಹೋಗ್ತದ? ನಿಮ್ಮ ಕಾನೂನಲ್ಲಿ ನಡೀತದ? ಬಡವರ ಮೇಲೆ ಈ ರೀತಿಯ ಒಂದು ಸವಾರಿ ಮಾಡ್ತಕ್ಕಂಥದ್ದನ್ನು ಮಾನ್ಯ ಆಯುಕ್ತರು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಸಂಡೆ ಬಜಾರ್ನ ಮೇಲೆ ದಾಳಿಗಳನ್ನು ನಿಲ್ಲಿಸಿ ಅವರ ಬದುಕು ಹಕ್ಕನ್ನು ಎತ್ತಿ ಹಿಡಿಯಲೇಬೇಕು. ಮತ್ತೆ ಅವರ ಮೇಲೆ ದಾಳಿ ನಡೆದರೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಈ ಹೋರಾಟ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಆರಂಭ ಆಗಿರ್ತಕ್ಕಂಥದ್ದಲ್ಲ. 2011ರಿಂದ ಕೆಂಬಾವಟ ಹಿಡ್ಕೊಂಡು ಬಡವರ ಪರವಾಗಿ, ಬೀದಿ ವ್ಯಾಪಾರಿಗಳ ಪರವಾಗಿ ಈ ಮಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಈ ಒಂದು ಕೂಡಲೇ ಮಹಾನಗರ ಪಾಲಿಕೆ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ನಾವು ಹೇಳೋದು ಇಷ್ಟೆಲ್ಲ ಅನ್ಯಾಯ ದಬ್ಬಾಳಿಗಳು ಆಗ್ತಾ ಇದೆಯಲ್ಲ, ಜನಪ್ರತಿನಿಧಿಗಳು ಎಲ್ಲಿ ಹೋಗಿದ್ದಾರೆ? ಯಾವ ಬಿಲದಲ್ಲಿ ಹೋಗಿ ಅಡಗಿ ಕೂತಿದ್ದಾರೆ? ಉಸ್ತುವಾರಿ ಸಚಿವರು ಮಾತಾಡ್ತಾ ಇಲ್ಲ. ಬಾಯಿ ತೆಗೆದ್ರೆ ತಾನು ಭಾರಿ ದೊಡ್ಡ ಹೀರೋಯಿನ್ ಆಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ. ಅವರ ಕಾಲಬುಡದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಚಕಾರ ಶಬ್ದ ಯುಟಿ ಖಾದರ್ ಅವರು ಮಾತಾಡ್ತಾ ಇಲ್ಲ. ಮಾತ್ರವಲ್ಲ, ಇಲ್ಲಿ ಬಿಜೆಪಿಯ MLAಗಳಿದ್ದಾರೆ, ಒಬ್ಬರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇವರು ಒಟ್ಟಾಗಿ ನಿಂತ್ಕೊಂಡು ಬಡವರ ಬದುಕನ್ನೇ ನಾಶ ಮಾಡ್ತಾ ಇದ್ದಾರೆ. ಉಳ್ಳವರ ಪರವಾಗಿ ಶ್ರೀಮಂತರ ಗಂಟು ಕಾಯುವ ಕೆಲಸವನ್ನ ಈ ಬಿಜೆಪಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಇವರೆಲ್ಲರ ವಿರುದ್ಧ, ಇವರಿಗೆ ಚುನಾವಣೆ ಬಂದಾಗ ಬಡವರು ಬೇಕು,
ದುಡಿತಕ್ಕಂಥ ಜನ ಬೇಕು. ಆದರೆ ನಂತರ ದಿನದಲ್ಲಿ ಅವರ ಬದುಕಿಗೆ ಅನ್ಯಾಯವಾದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ಯೂಟಿಕ್ ಆಧಾರಿಲ್ಲ, ಯಾವ ವೇದವ್ಯಾಸ ಕಾಮತ್ತಿಲ್ಲ, ಯಾವ ಭರಶೆಟ್ಟಿನಿಲ್ಲ. ನಾವು ಇವರು ಕೂಡ ಮಾತಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಬಡವರ ಪರವಾಗಿ ನಿಜವಾಗಿ ನಿಮಗೆ ನ್ಯಾಯಯುತವಾಗಿ ಜನಪರ ಕಾಳಜಿ ಇದ್ದರೆ ಬಡವರ ಪರವಾಗಿ ಮಾತಾಡಿ. ನೀವು ಎತ್ತಂಗಡಿ ಮಾಡೋದಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಿ. ಈ ದೇಶದ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ದೇಶದ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಜೀವನೋಪಾಯ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾಡಿದೆ. ಮಾಡಿ 15 ವರ್ಷ ಆಯಿತು. ನೀವೇನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ಕಮಿಷನರ್ ಹೇಳ್ತಾ ಇದ್ದಾರೆ ಯಾವುದು ಮಾಡೋದಿಲ್ಲ, ಉದ್ದಡತನದಿಂದ ಮಾತಾಡ್ತಾರೆ. ಅಂತ ಬೇಜವಾಬ್ದಾರಿಯಾಗಿ ಕಮಿಷನರ್ ಹೇಳಿಕೆಗಳನ್ನು ಕೊಡುವಾಗ ಜಿಲ್ಲಾಧಿಕಾರಿಗಳು ಅಥವಾ ಮೇಲಿನ ಸರ್ಕಾರ ಅವರ ಮೇಲೆ ಆ್ಯಕ್ಷನ್ ತಗೋಬೇಕು. ಒಬ್ಬ ಅಧಿಕಾರಿ ಜನಪರವಾಗಿ ಇರಬೇಕೇ ಹೊರತು ಜನ ವಿರೋಧಿಯಾಗಿ ಇರಬಾರ್ದು. ಇದನ್ನು ನಾವು ಒತ್ತಿ ಹೇಳ್ತಾ ಇದ್ದೇವೆ. ಆದ್ದರಿಂದ ನಾಳೆ ಮುಂದಿನ ಆದಿತ್ಯವಾರ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಂಡೆ ಬಜಾರ್ನ ಹೆಸರಿನಲ್ಲಿ ನ್ಯಾಯಯುತವಾಗಿ ಕರೆಕ್ಟಾಗಿ ನಾವೇ ಕೂಡ್ತೀವಿ. ತಾಕತ್ತಿದೆ ಎಬ್ಬಿಸ್ಲಿಕ್ಕೆ ಬನ್ನಿ. ಯಾಕಂದರೆ ನಮಗೆ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಇವ್ರ ಮೇಲ, ಕಮಿಷನರ್ ಮೇಲೆ ಡಿ ಸಿ ಅವ್ರ ಮೇಲೆ, ಅದು ಜಿಲ್ಲಾಧಿಕಾರಿಗಳ ಭರವಸೆ ಕೊಟ್ಟ ಮೇಲೆ ಆ ಜಿಲ್ಲಾಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟು ನಾವು ಏನು ಸಂಡೆ ಬಜಾರ್ ಅದನ್ನು ಮುಂದಿನ ಆದಿತ್ಯವಾರ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಈ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರ ಬದುಕನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಪರ್ಯಾಯ ವ್ಯವಸ್ಥೆ ಮಾಡಬೇಕಂತೇಳಿ ಒಕ್ಕೊರಲಿನಿಂದ ನಾವು ಸರ್ಕಾರದ ಪರವಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಶಿವರಾಜ್ ಅಂತ. ನಾನು ವ್ಯಾಪಾರ ಮಾಡೋಕತ್ತಿ ಒಂದು 20 ವರ್ಷ ಆಯ್ತು. ನಮ್ಮ ಚಿಕ್ಕದೊಂದು ಲಿಂಬೆ ವ್ಯಾಪಾರ ಮಾಡ್ಕೊಂಡು ನಾನಿದ್ದೇನೆ ಸೆಂಟ್ರಲ್ ಮಾರ್ಕೆಟಲ್ಲಿ. ನನಗೆ ಒಂದು 4 ವಾರ ಆಯಿತು. ಎಲ್ಲ ಪೊಲೀಸ್ನವರೆಲ್ಲ ಕಮಿಷನರ್ ಎಲ್ಲ ಬಂದು ನಮಗೆಲ್ಲ ನಂದು ಹಚ್ಚಿರೋ ವ್ಯಾಪಾರ ಎಲ್ಲ ನಮ್ಮದು ಕೊಂಡೋಗ್ತಾ ಇದ್ದಾರೆ. ನನಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ನನ್ನ ಹಾರ್ಟ್ ಪೇಂಟ್ ಮಗಳಿದ್ದೆ ಒಬ್ಬಳು. ನನ್ನ ಮಗಳು ಹಾರ್ಟ್ ಆಪರೇಷನ್ ಮಾಡಿಸಿದ್ದೀನಿ. ಮೊನ್ನೆ ಅವನಿಗೆ ಒಂದು 2.5 ವರ್ಷದಿಂದ ಹಾರ್ಟ್ ಆಪರೇಷನ್ ಮಾಡಿಸಿದ್ದೀನಿ. ಪ್ರತಿ ವರ್ಷ ನಾನು ಆಸ್ಪತ್ರೆಗೆ ಹೋಗಿ ಕರ್ಕೊಂಡೋಗಿ ಬರೋದು ಮಾಡಬೇಕು. 3 ಮಕ್ಕಳು, 8 ಮಕ್ಕಳೆಲ್ಲ ಇದ್ದಾರೆ. ಹೆಂಡತಿ ಸಹ ಹುಷಾರಿಲ್ಲ ನನಗೆ. ನಾನೊಬ್ಬನೇ ದುಡಿದು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಸಾಕೋದು. ಮೊನ್ನೆ ಇದೊಂದು 4 ವಾರ ಆಯಿತು. ನಾನು ತುಂಬ ಸಾಲ ಮಾಡ್ತಾ ಇದ್ದೇನೆ ಇವ್ರ ಹತ್ರ ಎಲ್ಲ. ಮಕ್ಕಳಿಗೆ ಬುಕ್ಕಿಗೆ ಮತ್ತು ಅವ್ರ ಫೀಜಿಗೆ ಎಲ್ಲ ನನಗೆ ತುಂಬ ಕಷ್ಟ ಆಗಿದೆ. ನೋಡಿದರೆ ಹಾರ್ಟ್ ಪೇಷಂಟ್ ಮಗಳು ನನಗೆ ಒಬ್ಬಳಿದ್ದಾಳೆ, 4ನೇ ಕ್ಲಾಸಿಗೆ ಮಗಳು. ಈ ಥರ ಆದರೆ ನಾವು ವ್ಯಾಪಾರ ಹೇಗೆ ಮಾಡೋದು? ನಮಗೆಲ್ಲರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ನೀವು. ನಮಗೆ ಸಂಡೇ ವ್ಯಾಪಾರ ಮಾಡೋದು, ಪ್ರತಿ ದೇಶದಲ್ಲಿ ಸಂಡೇ ಒಂದು ದಿವಸ ವ್ಯಾಪಾರ ಮಾಡಲಿಕ್ಕೆ ಹಕ್ಕಿದೆ ಎಲ್ಲರಿಗೂ. ನೀವು ಬಂದು ಈ ಥರ ಮಾಡಿದರೆ ನಾವೆಲ್ಲಿ ಹೋಗೋದು? ನಾವೇನು ಆತ್ಮಹತ್ಯೆ ಮಾಡ್ಕೊಳ್ತಾ? ನಿಮ್ಮ ಹತ್ರ ನಾವು ಮನವಿ ಮಾಡೋದು ಏನಂತಂದರೆ ನಮಗೆಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಡಿ ನೀವು. ಏನು ನಾವು ನಿಮ್ಮ ಹತ್ರ ಹೇಳೋದು ಇಷ್ಟೇ. ನೋಡಿ, ನೀವು ಬಂದು ನಾವು ಸಾಲ ಸಮದ ಮಾಡಿ ನಾವು ವ್ಯಾಪಾರ ಮಾಡಿ ಚಿಕ್ಕ ಪುಟ್ಟ ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಫುಟ್ಪಾತಲ್ಲಿ ನಾವು ವಾರದಲ್ಲಿ 1 ದಿವಸ ನಮ್ಮದು ವ್ಯಾಪಾರ, ಸಂಡೇ ವ್ಯಾಪಾರ, ವಾರದಲ್ಲಿ 1 ದಿವಸ ವ್ಯಾಪಾರ ನಮ್ಮದು. ಇದಕ್ಕೂ ನೀವು ಸಹ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತಂದರೆ ನಾವೆಂತ ಮಾಡೋದು ಹೇಳಿ? ಕಳಕಪ್ಪ ಅಂತೇಳಿ ಮಾತಾಡೋದು. ನಾವು ಇಲ್ಲಿ 20 ವರ್ಷ ಆಯ್ತು ವ್ಯಾಪಾರ ಮಾಡಲಿಕ್ಕೆ ಟೌನಲ್ಲಿ ಹತ್ರ. ಇವರು ಈಗ 4 ವಾರ ಆಯಿತು ಬಂದು ನಾವೆಲ್ಲ ಐಟಮ್ ಈಗ 20-30 ಸಾವಿರ ಸಾಲ ಮಾಡಿ ಐಟಮ್ ತಂದು ಹಾಕಿರ್ತೀವಿ. ಇವರು ಮಹಾನಗರ ಪಾಲಿಕೆಯವರು ಬಂದು ನಮ್ಮನ್ನ ಎಲ್ಲ ಐಟಮ್ ತೊಗೊಂಡು ಹೋಗ್ತಾರೆ. ನಾವು ಸಾಲ ಮಾಡಿ ತಂದು ಹಾಕಿ ಮತ್ತು ಅವ್ರಿಗೆ ವಾಪಸ್ ಕೊಡೋದು ಬೇಡ, ನಾವು ಸಾಲ ಮಾಡಿದ್ದು. ಇವ್ರು ಬಂದು ಆಗ ಏನು ಹೇಳೋದಿಲ್ಲ, ಏನಿಲ್ಲ, ಸೀದಾ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದಂದ್ರೆ ಈಗ ಸಾಲ ಮಾಡಿ ನಾವು ಅದು ಕಟ್ಟಿ ಈಗ ದುಡಿದು ಬೇರೆ ಬಡ್ಡಿ ಸಾಲ ತೆಗೆದು ಕಟ್ಟಿರ್ತೀವಿ, ತೊಗೊಂಬಂದಿರ್ತೀವಿ. ಸಾಲ ಮಾಡಿ ಈಗ 4 ವಾರ ಆಯಿತು. 1 ಲಕ್ಷ ಚಿಲ್ಲರೆ ಸಾಲ ಆಗಿದೆ. ಅದು ಯಾರು ಕೊಡ್ತಾರೆ? ನಮ್ಮ ಮಕ್ಕಳು ನಾವು ಬೀದಿಗೆ ಹೋಗ್ಬೇಕಾ? ನಾವು ಮಾಡೋದು 1 ದಿವಸ ವ್ಯಾಪಾರ ಆಯಿತು, ಸಂಡೇ 1 ದಿವಸ. ಅದು ಸಹ ಇಲ್ಲಾಂದರೆ ನಮ್ಮ ಮಕ್ಕಳು ಫೀಸ್ ಹೇಗೆ ಕಟ್ಟಬೇಕು? ನಾವು ಮನೆ ಬಾಡಿಗೆ ಹೇಗೆ ಕಟ್ಟಬೇಕು? ಮತ್ತು ನಮಗೆ ಹೆಂಡ್ರು ಮಕ್ಕಳು ಮತ್ತು ನಮ್ಮ ಕುಟುಂಬ ಇಲ್ವಾ? ನಾವೇನು ಮಾಡಿ ಬದುಕಬೇಕು? ಇಲ್ಲ ಅಂದರೆ ನಮಗೊಂದು ವಿಷ ಕೊಟ್ಬಿಡಿ, ನಾವು ವಿಷ ಕುಡಿದು ಸಾಯ್ತೀವಿ, ನಮ್ಮ ಮಕ್ಕಳು, ನಮ್ಮ ಕುಟುಂಬದವರೆಲ್ಲ. ನಮಗೆ ಅದು ಇಲ್ಲಾಂದರೆ ನಮ್ಮ ಬೀದಿ ಬದಿ ವ್ಯಾಪಾರ ಇಲ್ಲಾಂದರೆ ನಮ್ಮ ಜೀವನನೇ ಇಲ್ಲ. ಈ ಕಮಿಷನರ್ ಬರೆದು ಇವರು ಯಾರ್ಯಾರ್ದು ಒಂದು ಇದು ನೋಡಿ ಯೂಟ್ಯೂಬಲ್ಲಿ ನೋಡಿ ನಮಗೆಲ್ಲ ಈಗ 4 ವಾರ ಆಯಿತು ಇವರು ಹೀಗೆ ಮಾಡಲಿಕ್ಕೆ. ನಾವು ಏನು ಮಾಡಬೇಕು ಈಗ? ನಮಗೆ ಸಾಯೋದು ಒಂದೇ ಉಳಿದಿದ್ದು. ಈಗ ಇವ್ರು ಏನಾದರೂ ಈ ವಾರ ನಮ್ಗೆ ಹಾಗೆ ಮಾಡಿದರೆ ನಾವು ಅದೇ ಫುಟ್ಪಾತಲ್ಲಿ ನಾವು ಅಷ್ಟು ನೇಣು ಹಾಕ್ಕೊಂಡು ಸಾಯ್ತೀವಿ, ನಮ್ಮ ಕುಟುಂಬದವರೆಲ್ಲ ಸೇರಿ. ನಮ್ಮ ಹೆಸರು ಗದಿಗೆಪ್ಪ ಅಂತ. ನನಗೆ 70 ವಯಸ್ಸು. ಈಗ 3 ಮಕ್ಕಳಿದ್ರೆ 2 ಮಕ್ಕಳು ಬೇರೆ ಹೋಗ್ಯಾರ. ಈಗ ನಾವು ತಳ್ಳು ಗಾಡಿಯಲ್ಲೇ ಮಿರ್ಚಿ ಬಾಜಿ ಮಾಡಿ ಆ ಜೀವನ ಮಾಡ್ತೀವಿ. ಒಬ್ಬ ಸಣ್ಣ ಮಗ ಅಲ್ಲ, ಅವನಿಗೆ ಸರಿಯಾಗಿ ಮಾತಾಡೋಕೆ ಗೊತ್ತಿಲ್ಲ. ಈಗ 2 ಮೊಮ್ಮಕ್ಕಳುಂಟು, ಅವ್ರಿಗೆ ಶಾಲೆ ಖರ್ಚು ಬೇಕೈತಿ, ಶಾಲೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ.
ಈಗ ನಾನು ಬಂದು 40 ವರ್ಷ ಆಯ್ತು ಇಲ್ಲಿ ಬಂದು. 40 ವರ್ಷದಾಗ ಈಗ ಈ ಬಿಲ್ಡಿಂಗ್ ಆಗಿರಲಿಲ್ಲ. ಇದು ಈ ಬಿಲ್ಡಿಂಗಿನಾಗ ದುಡ್ದವ್ರು ನಾವು ಅಂಥದ್ದು ಈಗ ಮಣ್ಣಡಿಗೆ ಬಿದ್ದು ಪೆಟ್ಟಾಗಿ ಏನೋ ಒಂದು ನಿಮ್ಮಂಥವರು ಕೊಟ್ಟದ್ದು ತಳ್ಳು ಗಾಡಿ ಕೊಟ್ಟಿದ್ದರು, ಅದರಲ್ಲೇ ನಾನು ಜೀವನ ಮಾಡಕತ್ತಿದ್ದೆ. ಈಗ ಅದನ್ನು ಸಹ ಭಾನುವಾರ ಒಂದು ದಿವಸ ಮಾಡ್ಕೊಂಡು ನಮ್ಮ ಖರ್ಚಿಗಾಗಿ ಮಾಡ್ಕೋದು. ಇಬ್ಬರು ಗಂಡ ಹೆಂಡತಿ ಬದುಕಬೇಕಲ್ಲ ನಾವು. ಈಗ ಬದುಕುವಾಗ ಒಂದು ದಾರಿ ಮಾಡಿಕೊಡ್ಬೇಕು. ಇಲ್ಲ ಅದು ಇದು ಬಿಟ್ಟು ಈ ಬಂದು ಎಬ್ಸೋದಂದ್ರೆ ಎಲ್ಲಿ ಹೋಗೋದು ನಾವು? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ